ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹಸ್ಬೆಂಡ್ ಮನೇಲಿ ಹಸು ಕರು ಹಾಕಿತ್ತು. ಅದಕ್ಕೆ ನಮ್ಮ ಅತ್ತೆ ನನ್ನ ಹಸ್ಬೆಂಡ್ ಕೈಯಲ್ಲಿ ಗಿಣ್ಣಾಲನ್ನ ಕೊಟ್ಟು ಕಳಿಸಿದ್ರು. ನಮ್ಮಮ್ಮ ಯಾವ ಥರ ಗಿಣ್ಣ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಗಿಣ್ಣ ಬೆಲ್ಲ ಹಾಕಿ ಮಾಡಿದ್ರೇ ಚಂದ. ಫಸ್ಟು ಒಂದು ಪಾತ್ರೆಗೆ 1 ಲೀಟ್ರ್ ಹಾಲು ಹಾಕ್ಕೊಂಡು ಅದಕ್ಕೆ 2.5 ಅಚ್ಚು ಬೆಲ್ಲ ಹಾಕಿ ಕರ್ಗಕ್ಕೆ ಬಿಡಬೇಕು. ಕರ್ಗಿದೆಯಾ ಅಂತ ನೋಡಿಕೊಂಡು ಅದನ್ನು ಸೋದಿಸ್ಕೋಬೇಕು. ಇದನ್ನು ಬಟ್ಟೆಲಾದರೂ ಸೋದಿಸ್ಕೋಬೋದು, ಜಾಲರಿಲಾದ್ರೂ ಸೋದಿಸ್ಕೋಬೋದು. ನಾವಿಲ್ಲಿ ಜಾಲರಿನ ಯೂಸ್ ಮಾಡ್ಕೊಂಡಿದ್ದೀವಿ. ಯಾಕೆ ಡ್ರೈನ್ ಮಾಡ್ಕೋಬೇಕು ಅಂದರೆ ಬೆಲ್ಲದಲ್ಲಿ ಏನಾದರೂ ಕಸ ಕಡ್ಡಿ ಇರುತ್ತೆ, ಅದನ್ನು ತೆಗಿಬೇಕು ಅಂತ ಸೋದಿಸ್ಕೋಬೇಕು. ಈ ಥರ ಮಾಡೋದ್ರಿಂದ ಡಿಸಡ್ವಾಂಟೇಜ್ ಕೂಡ ಇದೆ. ಏನಂದರೆ ಹಾಲಲ್ಲಿರೋ ಕ್ರೀಮಿನೆಸ್ ಎಲ್ಲ ಹೊರ್ಟೋಗ್ಬಿಡುತ್ತೆ. ಆದ್ರೂ ಸೋದಿಸ್ಕೊಳ್ಳೇಬೇಕು. ಸೋಸ್ಕೊಂಡಿರೋ ಹಾಲನ್ನ ಮತ್ತೆ ಒಂದು ಪಾತ್ರೆಗೆ ಹಾಕ್ಕೊಂಡು ಬಿಸಿ ಆಗಕ್ಕೆ ಬಿಡಬೇಕು. ಬಿಸಿ ಆದಮೇಲೆ ಅರ್ಧ ಕಪ್ ಸಣ್ಣ ರವೆನ ಹಾಕ್ಕೋಬೇಕು. ರವೆ ಸ್ವಲ್ಪ ಬೆಂದಮೇಲೆ ತುರಿದಿಟ್ಕೊಂಡಿದ್ದ ಕಾಯಿ ತುರಿನೂ ಹಾಕ್ಕೋಬೇಕು. ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು, ಇಲ್ಲ ಅಂದರೆ ತಳ ಹಿಡಿದ್ಬಿಡುತ್ತೆ. ನಮ್ಮಮ್ಮ ಮಾಡೋ ಗಿಣ್ ಸ್ಪೆಷಲ್ ಏನಂದರೆ ಕಡಲೆಪುರಿನ ಯೂಸ್ ಮಾಡ್ಕೊಂಡು ಮಾಡ್ತಾರೆ. ಕಡಲೆಪುರಿ ಹಾಕೋದ್ರಿಂದ ಗಿಣ್ಣ ತಿನ್ನಬೇಕಾದ್ರೆ ಕಡಲೆಪುರಿ ಬಾಯಿಗೆ ಮೆತ್ತಗೆ ಸಿಕ್ಕಿದ್ರೆ ಅದೊಂಥರ ಚೆನ್ನಾಗಿರುತ್ತೆ. ಹಸು ಹಾಲಿನ ಗಿಣ್ಣು ತಿನ್ನೋದ್ರಿಂದ ಏನಪ್ಪ ಪ್ರಯೋಜನ ಅಂದರೆ ನಮ್ಮ ದೇಹಕ್ಕೆ ಬೇಕಾಗಿರೋ ಪೌಷ್ಟಿಕಾಂಶ ಮತ್ತು ಪ್ರೋಟೀನ್ ಸಿಗುತ್ತೆ. ಹಾಗೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ. ಸೊ ಗಿಣ್ಣಾಲು ಎಲ್ಲೇ ಸಿಕ್ಕಿದ್ರೂ ಯಾರೂ ವೇಸ್ಟ್ ಮಾಡದೆ ಗಿಣ್ಣು ಮಾಡ್ಕೊಂಡು ತಿನ್ನಿ. ಫೈನಲ್ ಆಗಿ ಗಿಣ್ಣು ರೆಡಿ ಆಗಬೇಕಾದ್ರೆ ಏಲಕ್ಕಿ ಪುಡಿನ ಸ್ವಲ್ಪ ಹಾಕಬೇಕು. ಹಾಕಿದ್ರೆ ಗಿಣ್ಣಿನ ಘಮ ಇನ್ನೂ ಜಾಸ್ತಿ ಆಗುತ್ತೆ. ಗಿಣ್ಣು ಈ ಥರ ಕುದಿಬೇಕಾದ್ರೆ ತುಪ್ಪನ ಆ್ಯಡ್ ಮಾಡ್ಕೋಬೇಕು. ನಾನಿಲ್ಲಿ 3 ಸ್ಪೂನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಜಾಸ್ತಿ ಬೇಕು ಅಂದರೆ ನೀವು ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ತುಪ್ಪ ಹಾಕೋದ್ರಿಂದ ಗಿಣ್ಣು ತುಂಬ ಟೇಸ್ಟಿಯಾಗಿರುತ್ತೆ. ನಮ್ಮನೇಲಿ ನಮ್ಮಮ್ಮ ಈ ಥರ ಗಿಣ್ಣು ಮಾಡೋದು. ನೀವು ಯಾವ ಥರ ಗಿಣ್ಣು ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಗಿಣ್ಣು ಒಂದು ಕನ್ಸಿಸ್ಟೆನ್ಸಿಗೆ ಬರಬೇಕು ಅಂದರೆ ಗಿಣ್ಣಾಲ್ಗೆ ಹಾಕಿದ್ದಂತಹ ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ಕುದ್ದು ಈ ಥರ ಕನ್ಸಿಸ್ಟೆನ್ಸಿಗೆ ಬರಬೇಕು. ಈ ಥರ ಆದಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಸ್ಟವ್ನ ಆಫ್ ಮಾಡಿ ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಡಬೇಕು. ಆ್ಯಂಡ್ ಫೈನಲಿ ನಮ್ಮಮ್ಮ ಮಾಡೋ ಹಸು ಹಾಲಿನ ಗಿಣ್ಣು ರೆಡಿ ಆಯಿತು. ನನ್ನ ಹಸ್ಬೆಂಡು ಗಿಣ್ಣ ತಿಂತಿರಲಿಲ್ಲ, ಆದರೆ ನಮ್ಮಮ್ಮ ಮಾಡೋ ಗಿಣ್ಣ ತಿಂತಾರೆ. ಯಾಕಂದರೆ ನಮ್ಮಮ್ಮ ಕಡಲೆಪುರಿನ ಹಾಕ್ತಾರೆ, ಅದಕ್ಕೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಕಮೆಂಟ್ ಮಾಡಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಲು ಮೇಲೆ ಕಾಣ್ತಿರುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.